ಇನ್ಮುಂದೆ ಜಾನುವಾರುಗಳಿಗೆ ಅರಣ್ಯದೊಳಗೆ ನೋ ಎಂಟ್ರಿ. ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಟ್ಟಿರುವ ಅರಣ್ಯ ಸಚಿವ ಖಂಡ್ರೆ. ಜಾನುವಾರು ಪ್ರವೇಶ ನಿಷೇಧಿಸುವುದಕ್ಕೆ ಕಾರಣವಾದರೂ ಏನು? ಕಾಡಿನಲ್ಲಿ ಮೇಯುವ ದನ ಕರುಗಳ ಮೇಲೆ ವನ್ಯಜೀವಿಗಳ ದಾಳಿ ಮತ್ತು ದನ ಕರುಗಳ ಮಾಲೀಕರ ಪ್ರತೀಕಾರ ಕಾರಣವೇ? ಇವೆಲ್ಲವುಗಳನ್ನು ನೋಡೋಣ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ. ಅರಣ್ಯಕ್ಕೆ ದನಕರು ನೋ ಎಂಟ್ರಿ. ನಾನು ಜಯಕೀರ್ತಿ. ಇನ್ಮುಂದೆ ರಾಜ್ಯದ ಎಲ್ಲ ಅರಣ್ಯ ಪ್ರದೇಶದೊಳಗೆ ಜಾನುವಾರು ಮೇಯೋದನ್ನು ನಿಷೇಧಿಸುವಂತೆ ಅರಣ್ಯ ಸಚಿವ ಖಂಡ್ರೆ ಅವರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಇದಕ್ಕೆ ಹಲವು ಕಾರಣಗಳನ್ನು ಕೂಡ ಅವರು ನೀಡಿದ್ರು. ಇದು ನಿಜಕ್ಕೂ ಪ್ರಾಕ್ಟಿಕಲ್ ಆಗಿ ಕಾರ್ಯರೂಪಕ್ಕೆ ತರೋಕೆ ಸಾಧ್ಯನಾ? ಜೊತೆಗೆ ಇದು ಸಾಧುವೆ ಎನ್ನುವ ಪ್ರಶ್ನೆಗಳು ಕೂಡ ಈಗ ಎಲ್ಲರನ್ನೂ ಕಾಡುತ್ತಿರುವಂತಹ ಬಹುದೊಡ್ಡ ಪ್ರಶ್ನೆ ಆಗಿದೆ. ಇನ್ನು ಮುಂದೆ ಜಾನುವಾರುಗಳಿಗೆ ಅರಣ್ಯದೊಳಗೆ ನೋ ಎಂಟ್ರಿ. ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಟ್ಟಿರುವ ಅರಣ್ಯ ಸಚಿವ ಖಂಡ್ರೆ. ಅರಣ್ಯಕ್ಕೆ ಇನ್ನು ಮುಂದೆ ಜಾನುವಾರುಗಳಿಗೆ ನೋ ಎಂಟ್ರಿ. ಹೀಗಂತ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಒಂದು ಫರ್ಮಾನು ಹೊರಡಿಸಿದ್ದಾರೆ. ಹೌದು, ಅರಣ್ಯ ಇಲಾಖೆ ಸಚಿವರು ಎಂದ ಮೇಲೆ ಅರಣ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಆದೇಶಗಳನ್ನು ಹೊರಡಿಸುವುದು ಅವರ ಹಕ್ಕು ಎನ್ನುವುದು ಮೇಲ್ನೋಟಕ್ಕೆ ಸಹಜ. ಅದರಲ್ಲೂ ಕಳೆದ 50 ವರ್ಷಗಳ ಅವಧಿಯಲ್ಲಿ ನಮ್ಮ ಅರಣ್ಯ 50%ಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಸರ್ವನಾಶವಾಗಿರುವ ಕಾಲದಲ್ಲಿ ಅರಣ್ಯ ಉಳಿವಿಗಾಗಿ ಸರ್ಕಾರ ಏನೆಲ್ಲ ಕ್ರಮ ಕೈಗೊಳ್ಳಬಹುದೋ ಅದೆಲ್ಲವನ್ನೂ ಕೈಗೊಳ್ಳಬೇಕಾದ ಅನಿವಾರ್ಯ ಪರಿಸ್ಥಿತಿ ಇದೆ. ಅಷ್ಟಕ್ಕೂ ಅರಣ್ಯ ಸಚಿವರು ಅರಣ್ಯ ಅಧಿಕಾರಿಗಳಿಗೆ ನೀಡಿರುವ ಸೂಚನೆಯಾದ್ರೂ ಏನು? ಈ ಸೂಚನೆಯಿಂದ ನಿಜವಾಗಲೂ ಅರಣ್ಯ ಉಳಿಯುವುದೇ ಎನ್ನುವ ಪ್ರಶ್ನೆಗೆ ಉತ್ತರ ಹುಡುಕುತ್ತಲೇ ಮತ್ತೊಂದೆಡೆ ಈಶ್ವರ್ ಖಂಡ್ರೆಯವರ ಈ ಆದೇಶದಿಂದ ಇಷ್ಟು ದಿನ ಅರಣ್ಯಕ್ಕೆ ಹೋಗಿ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದ ಜಾನುವಾರುಗಳ ಗತಿ ಏನು ಎನ್ನುವ ಪ್ರಶ್ನೆಗೆ ಉತ್ತರ ಹುಡುಕಬೇಕಾಗುತ್ತದೆ. ಹಾಗೆ ಜಾನುವಾರುಗಳ ಗೋಳು ಇನ್ನು ಮುಂದೆ ಎಷ್ಟು ಹೆಚ್ಚಾಗಬಹುದು ಎಂದು ನೋಡುವುದಕ್ಕಿಂತ ಮುಂಚೆ ಸನ್ಮಾನ್ಯ ಈಶ್ವರ್ ಖಂಡ್ರೆಯವರು ಅರಣ್ಯ ಅಧಿಕಾರಿಗಳಿಗೆ ಏನು ಸೂಚನೆ ನೀಡಿದ್ದಾರೆ ಎನ್ನುವುದನ್ನ ನೋಡೋಣ ಬನ್ನಿ. ಜಾನುವಾರು ಪ್ರವೇಶ ನಿಷೇಧಿಸುವುದಕ್ಕೆ ಕಾರಣವಾದರೂ ಏನು? ಚಿಕ್ಕ ಪುಟ್ಟ ಸಸಿಗಳನ್ನ ತಿನ್ನುವುದರಿಂದ ಅರಣ್ಯ ಬೆಳೆಯುವುದಿಲ್ಲ. ಅರಣ್ಯ ಸಚಿವರು ರಾಜ್ಯದಲ್ಲಿರುವ ಎಲ್ಲಾ ಅರಣ್ಯ ಪ್ರದೇಶದೊಳಗೆ ಹಸು, ಕರು, ಮೇಕೆ, ಕುರಿ ಸೇರಿದಂತೆ ಎಲ್ಲಾ ಪ್ರಕಾರದ ಸಾಕು ಜಾನುವಾರುಗಳನ್ನ ಮೇಯಿಸುವುದಕ್ಕೆ ನಿಷೇಧ ಹೇರಲು ನಿಯಮಾನುಸಾರ ಕ್ರಮ ಕೈಗೊಳ್ಳುವಂತೆ ಅರಣ್ಯಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಹಾಗಾದ್ರೆ ಅರಣ್ಯ ಸಚಿವರು ಈ ರೀತಿಯ ಸೂಚನೆ ನೀಡಲು ಕಾರಣವಾದರೂ ಏನು? ಇದರಿಂದ ಅರಣ್ಯದಂಚಿನ ಹಳ್ಳಿಗರು ತಮ್ಮ ಜಾನುವಾರುಗಳನ್ನ ಮೇವಿಗೆ ಅರಣ್ಯವನ್ನೇ ಅವಲಂಬಿಸಿರುವಂತಹವರು ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು ಎನ್ನುವುದು ಇಲ್ಲಿ ಅತಿ ದೊಡ್ಡ ಪ್ರಶ್ನೆ. ಇದನ್ನ ನೋಡುವ ಮುನ್ನ ಅರಣ್ಯ ಸಚಿವರು ಈ ರೀತಿಯ ಸೂಚನೆಯನ್ನ ಏಕೆ ನೀಡಿದ್ದಾರೆ, ಇದಕ್ಕೆ ಯಾವ ಕಾರಣಗಳನ್ನ ನೀಡಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ಅರಣ್ಯದಲ್ಲಿ ಜಾನುವಾರುಗಳು ಮೇಯ್ದರೆ ಸರ್ಕಾರಕ್ಕೆ, ಅರಣ್ಯ ಇಲಾಖೆಗೆ ಏನ್ ತೊಂದರೆ ಎಂದು ಕೇಳುವವರಿಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆಯವರು ಅದರಿಂದ ಆಗುವ ತೊಂದರೆಗಳನ್ನ ಈ ರೀತಿ ಪಟ್ಟಿ ಮಾಡಿದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಜಾನುವಾರುಗಳನ್ನ ಅರಣ್ಯ ಪ್ರದೇಶದೊಳಗೆ ಮೇಯಲು ಬಿಡುವುದರಿಂದ ಕಾಡಿನಲ್ಲಿ ಆಗಷ್ಟೇ ಮೊಳಕೆ ಒಡೆದ ಚಿಕ್ಕ ಪುಟ್ಟ ಸಸಿಗಳು ಸಾಕು ಪ್ರಾಣಿಗಳಿಗೆ ಆಹಾರವಾಗಿ ಅರಣ್ಯದಲ್ಲಿ ಹೊಸ ಗಿಡಗಳು ಬೆಳೆಯದೆ ಅರಣ್ಯ ಸಂವರ್ಧನೆಗೆ ಅಡ್ಡಿಯಾಗುತ್ತಿದೆ ಎಂದು ಪರಿಸರ ಪ್ರೇಮಿಗಳು ಅಭಿಪ್ರಾಯಪಟ್ಟಿದ್ದಾರೆ ಎಂದು ಅರಣ್ಯ ಸಚಿವ ಖಂಡ್ರೆಯವರು ಹೇಳಿದ್ದಾರೆ. ಕಾಡಿನಲ್ಲಿ ಮೇಯುವ ದನಕರುಗಳ ಮೇಲೆ ವನ್ಯಜೀವಿಗಳ ದಾಳಿ, ಸತ್ತ ಜಾನುವಾರುಗಳ ಮಾಲೀಕರಿಂದ ಪ್ರತೀಕಾರ, ಹುಲಿಗಳ ಸಾವು. ಇನ್ನು ಖಂಡ್ರೆಯವರು ನೀಡಿರುವ ಮತ್ತೊಂದು ಕಾರಣವೆಂದರೆ ಕಾಡಿನಂಚಿನಲ್ಲಿರುವ ಹಳ್ಳಿಗರು ತಮ್ಮ ದನ ಕರುಗಳನ್ನ, ಕುರಿ ಮೇಕೆಗಳನ್ನ ಕಾಡಿನೊಳಗೆ ಮೇಯಿಸಲು ಬಿಡುವುದರಿಂದ ಅಲ್ಲಿರುವ ಹುಲಿ, ಚಿರತೆಯಂತಹ ಹಲವು ವನ್ಯಜೀವಿಗಳು ದನಕರುಗಳ ಬೇಟೆಯಾಡಿ ಕೊಂದು ತಿನ್ನುತ್ತವೆ. ಹೀಗೆ ತಮ್ಮ ದನಕರುಗಳನ್ನ ವನ್ಯ ಪ್ರಾಣಿಗಳು ಕೊಂದು ಹಾಕಿದಾಗ ಆ ಜಾನುವಾರುಗಳ ಮಾಲೀಕರಲ್ಲಿ ಆಕ್ರೋಶ ಉಂಟಾಗುತ್ತದೆ. ಆ ಸಿಟ್ಟಿನಲ್ಲಿ ಅವರು ಅಂತಹ ಹುಲಿ, ಚಿರತೆಗಳಿಗೆ ವಿಷ ಹಾಕಿ ಸಾಯಿಸಿ ಬಿಡುತ್ತಾರೆ. ಇದಕ್ಕೆ ಸಾಕ್ಷಿಯಾಗಿ ಇತ್ತೀಚೆಗಷ್ಟೇ ರಾಜ್ಯಾದ್ಯಂತ ದೊಡ್ಡ ಸದ್ದು ಮಾಡಿದ್ದು 5 ಹುಲಿಗಳ ಸಾವಿನ ಪ್ರಕರಣ ನೆನಪು ಮಾಡಿಕೊಳ್ಳಬಹುದು. ಚಾಮರಾಜನಗರ ಜಿಲ್ಲೆಯ ಹೋಗ್ಯಂ ವನ್ಯಜೀವಿ ವಲಯದ ವೀಣ್ಯಂ ಕಾಡಿನಲ್ಲಿ ಸಂಭವಿಸಿದ್ದ 5 ಹುಲಿಗಳ ಸಾವು ರಾಜ್ಯಾದ್ಯಂತ ಸಂಚಲನವನ್ನ ಸೃಷ್ಟಿಸುವುದರೊಂದಿಗೆ ಪರಿಸರ ಪ್ರೇಮಿಗಳಲ್ಲಿ ಭಾರಿ ಆಕ್ರೋಶವನ್ನು ಉಂಟು ಮಾಡಿತ್ತು. ತಾಯಿ ಹುಲಿ ಮತ್ತು 4 ಮರಿ ಹುಲಿಗಳು ವಿಷ ಬೆರೆಸಿದ್ದ ಜಾನುವಾರುವಿನ ಕಳೇಬರ ತಿಂದು ದುರ್ಮರಣಕ್ಕೆ ಒಳಗಾಗಿದ್ದ ಹುಲಿಗಳಿಗೆ ವಿಷಪ್ರಾಶನ ಮಾಡಿ ಕೊಂದಿರುವ ಆರೋಪದ ಮೇಲೆ ಹನ್ನೂರು ತಾಲೂಕಿನ ಕೊಪ್ಪ ಗ್ರಾಮದ 3ರನ್ನ ಹಾಗೂ ಆ ಕೃತ್ಯಕ್ಕೆ ನೆರವು ನೀಡಿದ ಆರೋಪದಲ್ಲಿ ಇನ್ನೂ 3ರನ್ನ ಅರಣ್ಯ ಇಲಾಖೆ ಬಂಧನ ಮಾಡಿತ್ತು. ಇದನ್ನು ಹೇಳಲು ಕಾರಣವೆಂದರೆ ಅರಣ್ಯದೊಳಗೆ ಮೇಯುತ್ತಿದ್ದ ಹಸುವನ್ನ ಹುಲಿ ಕೊಂದು ಹಾಕ್ತಿರುವ ಘಟನೆಗೆ ಪ್ರತೀಕಾರದ ರೂಪದಲ್ಲಿ ಈ ದುಷ್ಕೃತ್ಯ ನಡೆದಿತ್ತು. ಹುಲಿ ತಿಂದು ಉಳಿದಿದ್ದ ಕಳೇಬರಕ್ಕೆ ವಿಷ ಹಾಕಲಾಗಿದೆ. ಆ ವಿಷಪೂರಿತ ಕಳೇಬರವನ್ನ ತಿಂದು 5 ಹುಲಿಗಳು ಪ್ರಾಣ ಬಿಟ್ಟಿದ್ದವು ಎಂದು ಅರಣ್ಯ ಇಲಾಖೆ ತನಿಖೆ ನಂತರ ಹೇಳಿತ್ತು. ಇದು ಕೇವಲ ಒಂದು ಘಟನೆ ಮಾತ್ರ. ಈ ರೀತಿ ಹುಲಿಗಳನ್ನ ಕೊಲ್ಲುವ ಮಾಫಿಯಾನೇ ಇದೆ ಎನ್ನುತ್ತದೆ ಅರಣ್ಯ ಇಲಾಖೆ. ಹಲವು ಹುಲಿಗಳ ಸಾವಿನ ಹಿಂದೆ ಸಗಣಿ ಮಾಫಿಯಾದ ಪರೋಕ್ಷ ಪಾತ್ರ ಇರುವುದರ ಬಗ್ಗೆ ಅರಣ್ಯ ಇಲಾಖೆಗೆ ಅನುಮಾನವಿದೆ. ಇತ್ತೀಚಿನ ದಿನಗಳಲ್ಲಿ ಮಾನವ ವನ್ಯಜೀವಿಗಳ ಸಂಘರ್ಷ ಅತಿ ಎನಿಸುವಷ್ಟು ಹೆಚ್ಚಾಗ್ತಾ ಇದೆ. ಈ ಸಂಘರ್ಷದಿಂದಾಗಿ ಜಾನುವಾರುಗಳ ಜೊತೆಗೆ ವನ್ಯಜೀವಿಗಳು ಕೂಡ ಸಾಯ್ತಾ ಇದ್ದಾವೆ. ಇವುಗಳೆಲ್ಲವನ್ನು ತಪ್ಪಿಸೋಕೆ ಅರಣ್ಯ ಇಲಾಖೆ ಒಂದು ದೊಡ್ಡ ಸರ್ಕಸನ್ನೇ ಕೂಡ ಇಲ್ಲಿ ಮಾಡಬೇಕಾದಂತಹ ಪರಿಸ್ಥಿತಿ ತಲೆದೋರಿದೆ. ರಾಜ್ಯದಲ್ಲಿ ಮೇಯುತ್ತಿವೆ ತಮಿಳುನಾಡಿನ ಜಾನುವಾರುಗಳು.
ಹುಲಿಗಳ ಮಾರಣ ಹೋಮ ಮಾಡುತ್ತಿರುವ ಸಗಣಿ ಮಾಫಿಯಾ. ಸಗಣಿ ಮಾಫಿಯಾ ಎಂದರೇನು ಎನ್ನುವುದರ ಬಗ್ಗೆ ಹೇಳ್ತೀವಿ ನೋಡಿ. ಮಹದೇಶ್ವರ ಬೆಟ್ಟದ ತಪ್ಪಲಿನಲ್ಲಿ ವಾಸವಿರುವ ಬಹುತೇಕರು ಪಶುಪಾಲನೆ ವೃತ್ತಿ ಅವಲಂಬಿಸಿದ್ದರು. ಅವರಲ್ಲಿ ಸ್ವಂತ ಜಾನುವಾರು ಹೊಂದಿರುವವರು ವಿರಳ. ಬಹುತೇಕರು ತಮಿಳುನಾಡಿನ ಜಾನುವಾರುಗಳನ್ನ ಮೇಯಿಸುವ ಕೆಲಸ ನಿರ್ವಹಿಸುತ್ತಿದ್ದಾರೆ. ಸಾವಿರಾರು ಜಾನುವಾರುಗಳನ್ನ ನಿಯಮ ಬಾಹಿರವಾಗಿ ಕಾಡಿನೊಳಗೆ ನುಗ್ಗಿಸಿ ಮೇಯಿಸುವ ಸಂದರ್ಭದಲ್ಲಿ ದನಕರುಗಳ ಮೇಲೆ ಹುಲಿಗಳು ದಾಳಿ ಮಾಡುತ್ತವೆ. ಹೀಗೆ ದಾಳಿ ಮಾಡಿ ಜಾನುವಾರುಗಳನ್ನ ಕೊಲ್ಲುವ ಹುಲಿಗಳ ಮೇಲೆ ಸೇಡು ತೀರಿಸಿಕೊಳ್ಳುವ ಕೃತ್ಯಗಳು ನಡೆಯುತ್ತಿವೆ ಎನ್ನುತ್ತದೆ ಅರಣ್ಯ ಇಲಾಖೆ. ಹೀಗೆ ಮಾನವ ಪ್ರಾಣಿ ಸಂಘರ್ಷವೇ ತಿಂಗಳುಗಳ ಹಿಂದೆ 5 ಹುಲಿಗಳ ಸಾವಿಗೆ ಕಾರಣವಾಗಿತ್ತು ಎಂದು ಆ ಘಟನೆಯತ್ತ ಬೊಟ್ಟು ಮಾಡಿ ತೋರಿಸುವ ಅರಣ್ಯ ಇಲಾಖೆಯ ಸಚಿವ ಖಂಡ್ರೆಯವರ ಆದೇಶ ಅಥವಾ ಸೂಚನೆಯ ಹಿಂದೆ ಇದೆಲ್ಲವೂ ಅಡಗಿದೆ ಎಂದರೆ ತಪ್ಪಾಗುವುದಿಲ್ಲ. ಇನ್ನು ಅರಣ್ಯದಲ್ಲಿ ಜಾನುವಾರುಗಳ ಮೇಯುವಿಕೆ ನೋ ಎನ್ನುತ್ತಿರುವ ಅರಣ್ಯ ಇಲಾಖೆ ಅದಕ್ಕೆ ಕೊಡುತ್ತಿರುವ ಮತ್ತೊಂದು ಕಾರಣವೆಂದರೆ ದೊಡ್ಡ ಸಂಖ್ಯೆಯ ಸಾಕು ಪ್ರಾಣಿಗಳು ಕಾಡಿನಲ್ಲಿ ಮೇಯುವುದರಿಂದ ಕಾಡಿನಲ್ಲಿರುವ ಸಸ್ಯಾಹಾರಿ ಪ್ರಾಣಿಗಳು ಮೇವಿನ ಕೊರತೆ ಉಂಟಾಗುತ್ತದೆ. ಮಿಗಿಲಾಗಿ ಊರಿನಿಂದ ಕಾಡಿಗೆ ಮೇಯಲು ಹೋಗುವ ಪ್ರಾಣಿಗಳಿಂದ ವನ್ಯಜೀವಿಗಳು ಸಾಂಕ್ರಾಮಿಕ ರೋಗಗಳಿಗೆ ಒಳಗಾಗುವ ಸಾಧ್ಯತೆಯೂ ಇರುತ್ತದೆ ಎನ್ನುವ ಅಂಶವನ್ನ ಅರಣ್ಯ ಸಚಿವರು ಉಲ್ಲೇಖ ಮಾಡ್ತಾರೆ. ಅರಣ್ಯ ಹೆಚ್ಚದಿದ್ದರೆ ಅದು ನದಿಗಳ ಮೇಲೂ ದುಷ್ಪರಿಣಾಮ ಬೀರುತ್ತದೆ. ಹುಲಿ ದಾಳಿಯಿಂದ ದನಗಾಹಿಗಳು ಮೃತಪಟ್ಟರೆ ಪರಿಹಾರಕ್ಕೆ ಅವಕಾಶವಿಲ್ಲ. ಇನ್ನು ಮುಂದುವರೆದು ಸಚಿವರು ಕೊಡುವ ಮತ್ತಷ್ಟು ಕಾರಣಗಳನ್ನ ಹೀಗೆ ಪಟ್ಟಿ ಮಾಡಬಹುದು. ಅರಣ್ಯ ಸಂವರ್ಧನೆಯಾಗದಿದ್ದರೆ ಅದು ಆ ಅರಣ್ಯದಲ್ಲಿ ಹರಿಯುವ ನದಿಗಳ ಮೇಲೂ ಪರಿಣಾಮ ಬೀರುತ್ತದೆ. ಇದರಿಂದ ವನ್ಯಜೀವಿ ಮಾನವನ ನಡುವಿನ ಸಂಘರ್ಷ ಹೆಚ್ಚಾಗುತ್ತದೆ. ಕಾಡಿನೊಳಗೆ ಹೋಗುವ ದನಗಾಹಿಗಳು ವನ್ಯಜೀವಿಗಳ ದಾಳಿಯಿಂದ ಮೃತಪಟ್ಟರೆ ಪರಿಹಾರ ನೀಡಲು ಸಹ ನಿಯಮವಿಲ್ಲ, ನಿಯಮದಲ್ಲಿ ಅವಕಾಶವೂ ಇಲ್ಲ. ಆದ್ದರಿಂದ ಕೂಡಲೇ ಅಭಯಾರಣ್ಯದಲ್ಲಿ ಮೇಕೆ, ಕುರಿ, ದನಕರುಗಳನ್ನು ಮೇಯಿಸುವುದನ್ನ ನಿಷೇಧಿಸಬೇಕು ಎಂದು ವನ್ಯಜೀವಿ ಪ್ರೇಮಿಗಳು ಮತ್ತು ಪರಿಸರವಾದಿಗಳು ಅಭಿಪ್ರಾಯ. ಆದ್ದರಿಂದಲೇ ಇವುಗಳನ್ನು ಪರಿಶೀಲಿಸಿ ಕಾನೂನು ರೀತಿ ಕ್ರಮ ವಹಿಸಿ ಎಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಹೀಗೆ ಅರಣ್ಯದಲ್ಲಿ ಜಾನುವಾರುಗಳನ್ನ ಬಿಡುವುದರಿಂದ ಅರಣ್ಯಕ್ಕೆ ತೊಂದರೆಯಾಗುತ್ತದೆ, ವನ್ಯಜೀವಿಗಳಿಗೆ ತೊಂದರೆಯಾಗುತ್ತದೆ. ಹುಲಿ ಚಿರತೆಗಳು ಮನುಷ್ಯರಿಂದ ಸಾವನ್ನಪ್ಪುತ್ತಿವೆ ಎಂದು ಪಟ್ಟಿ ಮಾಡಿ ಅರಣ್ಯ ಇಲಾಖೆ ಹುಲಿ ಚಿರತೆಗಳ ಸಾವಿನಲ್ಲಿ ತನ್ನ ಪಾತ್ರವೂ ಇದೆ ಎನ್ನುವುದನ್ನ ಮರೆಯುತ್ತಿದೆ. ಅರಣ್ಯದ ಸಂರಕ್ಷಣೆಯಲ್ಲಿ ಹೊರಗುತ್ತಿಗೆ ವಾಚರ್ಗಳ ಪಾತ್ರ ಮಹತ್ವದ್ದು. ಮಲೆಮಹದೇಶ್ವರ ವನ್ಯಜೀವಿ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ 65ಕ್ಕೂ ಹೆಚ್ಚು ಹೊರಗುತ್ತಿಗೆ ವಾಚರ್ಗಳಿಗೆ 5 ತಿಂಗಳುಗಳಿಂದ ವೇತನ ದೊರೆತಿಲ್ಲ. ವೇತನ ಬಿಡುಗಡೆಗೆ ಸಂಬಂಧಿಸಿದಂತೆ ವಾಚರ್ಗಳು ಕೊಳ್ಳೇಗಾಲದ ಡಿಸಿಎಫ್ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸುತ್ತಿದ್ದ ಸಂದರ್ಭವನ್ನ ದುಷ್ಕರ್ಮಿಗಳು ಉಪಯೋಗಿಸಿಕೊಂಡಿದ್ದಾರೆ. ಅದೇ ಸಮಯದಲ್ಲಿ ಕಾಡಿನೊಳಗೆ ಯಾರೂ ಇಲ್ಲದ ಸಮಯ ನೋಡಿ ಹುಲಿಗಳ ಆಹಾರಕ್ಕೆ ಕೀಟನಾಶಕ ಸೇರಿಸಿದ್ದಾರೆ. ಅರಣ್ಯ ಹೆಚ್ಚದಿದ್ದರೆ ಅದು ನದಿಗಳ ಮೇಲೂ ದುಷ್ಪರಿಣಾಮ ಬೀರುತ್ತದೆ. ಹುಲಿ ದಾಳಿಯಿಂದ ದನಗಾಹಿಗಳು ಮೃತಪಟ್ಟರೆ ಪರಿಹಾರಕ್ಕೆ ಅವಕಾಶವಿಲ್ಲ. ಸರಿಯಾದ ಸಮಯಕ್ಕೆ ಸಂಬಳ ಸಿಗದೇ ಇದ್ದರೆ ವಾಚರ್ಗಳು ತಮ್ಮ ಕೆಲಸವನ್ನ ಮಾಡುವುದಾದ್ರೂ ಹೇಗೆ ಎನ್ನುವುದನ್ನ ಅರಣ್ಯ ಇಲಾಖೆ ಯೋಚಿಸಬೇಕು. ಇನ್ನು ಮಲೆಮಹದೇಶ್ವರ ವನ್ಯಜೀವಿ ವಿಭಾಗವನ್ನ ಹುಲಿ ಸಂರಕ್ಷಿತ ವಲಯ ಎಂದು ಘೋಷಿಸದಿರುವುದು ಕೂಡ ಹುಲಿಗಳ ಸುರಕ್ಷತೆಗೆ ತೊಡಕಾಗಿ ಪರಿಣಮಿಸಿದೆ. ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಇದನ್ನ ಹುಲಿ ಸಂರಕ್ಷಣಾ ವಲಯ ಎಂದು ಘೋಷಿಸಬಹುದು ಎಂದು ಹೇಳಿ ವರ್ಷಗಳೇ ಕಳೆದಿದ್ದರೂ ಹೀಗೆ ಮಾಡಲು ಸರ್ಕಾರಗಳು ಮುಂದಾಗುತ್ತಿಲ್ಲ. ಕಾಡು ಹಾಗೂ ವನ್ಯಜೀವಿ ಸಂರಕ್ಷಣೆಗೆ ಸಂಬಂಧಿಸಿದಂತೆ ವಿವಿಧ ಲಾಬಿಗಳಿಗೆ ಮಣಿಯುವ ಸರ್ಕಾರಗಳು ವಿಳಂಬ ತಂತ್ರ ಅನುಸರಿಸುವುದು ಮಾತ್ರ ನಿಂತಿಲ್ಲ. ಇದೇ ಕಾರಣದಿಂದಾಗಿ ವನ್ಯಜೀವಿಗಳ ಅಸಹಜ ಸಾವಿನ ಸಮಯದಲ್ಲಿ ತನಿಖೆ ವಸ್ತುನಿಷ್ಠವಾಗಿ ನಡೆಯುವುದಿಲ್ಲ. ಅರಣ್ಯ ಇಲಾಖೆ ತನ್ನ ತಪ್ಪನ್ನ ಮುಚ್ಚಿಕೊಳ್ಳಲು ಎಂತಹ ಕೆಟ್ಟ ಕುತಂತ್ರ ಮಾಡಲು ಹಿಂಜರಿಯುವುದಿಲ್ಲ ಎನ್ನುವುದಕ್ಕೆ ಒಂದು ಉದಾಹರಣೆ ನೋಡಿ. ಭದ್ರಾ ವನ್ಯಜೀವಿ ಅಭಯಾರಣ್ಯದಲ್ಲಿ ಆನೆಯೊಂದು ಸಾವಿಗೀಡಾದಾಗ ಅದನ್ನ ಹೆಣ್ಣು ಆನೆ ಎಂದು ಅರಣ್ಯ ಇಲಾಖೆ ಪ್ರಕಟಿಸಿತ್ತು. ಆದರೆ ಸತ್ತಿದ್ದು ಗಂಡು ಆನೆ ಎನ್ನುವುದು DNA ಪರೀಕ್ಷೆ ಸ್ಪಷ್ಟಪಡಿಸಿತ್ತು. ಹಾಗೂ ಆನೆಯ ದಂತಗಳು ನಾಪತ್ತೆಯಾಗಿದ್ದವು. ಇಂತಹ ಸಮಯದಲ್ಲಿ ಸಣ್ಣ ಪುಟ್ಟ ಅಧಿಕಾರಿಗಳ ಮೇಲೆ ಸಸ್ಪೆಂಡ್ ರೀತಿಯ ಚಿಕ್ಕ ಪುಟ್ಟ ಕ್ರಮ ಜರುಗಿಸಿ ಅದನ್ನು ಮುಚ್ಚಿ ಹಾಕಲಾಗುತ್ತದೆ. ಹೀಗೆ ಅರಣ್ಯ ಇಲಾಖೆ ತನ್ನಲ್ಲೇ ಬ್ರಹ್ಮಾಂಡ ಭ್ರಷ್ಟಾಚಾರವಿದ್ದರೂ ಅದನ್ನೆಲ್ಲ ಬದಿಗೊತ್ತಿ ಅರಣ್ಯದಂಚಿನ ಜಾನುವಾರುಗಳಿಂದಲೇ ಅರಣ್ಯಕ್ಕೆ ಹಾಗೂ ವನ್ಯಜೀವಿಗಳಿಗೆ ಭಾರಿ ತೊಂದರೆಯಾಗಿದೆ ಎಂದು ಬಿಂಬಿಸಲು ಹೊರಟಿರುವುದು ಹಾಸ್ಯಾಸ್ಪದವಲ್ಲದೆ ಮತ್ತೇನೂ ಅಲ್ಲ. ಕಾಡಿನಂಚಿನ ರೈತರು ತಮ್ಮ ಜಾನುವಾರುಗಳನ್ನು ಎಲ್ಲಿ ಮೇಯಿಸಬೇಕು ಅನ್ನೋದು ಈಗ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅವರು ಕಾಡಿಗೆ ಜಾನುವಾರು ನೋ ಎಂಟ್ರಿ ಎನ್ನುವಂತಹ ಒಂದು ಮಾತಿನಿಂದ ದೊಡ್ಡ ಪ್ರಶ್ನೆಯಾಗಿ ಎದ್ದು ನಿಂತಿದೆ. ಸರ್ಕಾರ ರೈತರ ಜಾನುವಾರುಗಳಿಗೆ ಮೇವನ್ನು ಕೊಡೋಕೆ ಇರುವಂತಹ ಗೋಮಾಳಗಳು ಈಗ ಮಾಯವಾಗ್ತಿರುವ ಬಗ್ಗೆ ಕ್ರಮ ಕೈಗೊಳ್ಳದಿರುವುದು ಯಾಕೆ ಎನ್ನುವ ಪ್ರಶ್ನೆಗೆ ಉತ್ತರ ಹುಡುಕೋಣ ಬನ್ನಿ. ಹಳ್ಳಿಗಳ ಬಳಿ ಇರುವ ಗೋಮಾಳಗಳೆಲ್ಲ ಮಾಯವಾಗಿದ್ದೆಲ್ಲಿ?
ಶ್ರೀಮಂತರು ಬಡವರು ಎನ್ನದ ಗೋಮಾಳದ ಒತ್ತುವರಿ. ಈಗ ಅರಣ್ಯ ಸಚಿವ ಈಶ್ವರ್ ಖಂಡ್ರೆಯವರು ಅರಣ್ಯದೊಳಗೆ ಜಾನುವಾರುಗಳಿಗೆ ಪ್ರವೇಶ ಇಲ್ಲ ಎನ್ನುವ ಬೋರ್ಡ್ ಹಾಕುತ್ತಿರುವುದರಿಂದ ಈಗ ಗೋವುಗಳು ಮೇಯಲೆಂದೇ ಇರುತ್ತಿದ್ದ ಗೋಮಾಳಗಳೆಲ್ಲ ಎಲ್ಲಿ ಮಾಯವಾದವು? ಅವುಗಳಿಲ್ಲದೆ ಮೇಯಲು ಅರಣ್ಯಕ್ಕೂ ಎಂಟ್ರಿ ಸಿಗದೆ ಗೋವುಗಳ ಹೊಟ್ಟೆ ತುಂಬಿಸಿಕೊಳ್ಳಲು ಎಲ್ಲಿ ಹೋಗಬೇಕು ಎನ್ನುವ ಪ್ರಶ್ನೆ ಹುಟ್ಟಿಕೊಂಡಿದೆ. ಮಲೆನಾಡು ಸೇರಿದಂತೆ ರಾಜ್ಯದ ಎಲ್ಲಾ ಜಿಲ್ಲೆಗಳ ಪ್ರತಿಯೊಂದು ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಗೋಮಾಳವಿರಲೇಬೇಕು ಎನ್ನುವ ನಿಯಮವೇ ಇದೆ. ಆದರೆ ಈ ಕಾನೂನು ಯಾಕೆ ಮಾಡಿದ್ದಾರೆ? ಗೋಮಾಳ ಎಷ್ಟು ಮುಖ್ಯ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳದ ಜನ ಮತ್ತು ಸರ್ಕಾರ ದಶಕಗಳಿಂದ ಅದರ ಬುಡಕ್ಕೆ ಕೈ ಹಾಕಿದ್ದಾರೆ. ಹಾಗಾಗಿಯೇ ಇಂದು ಬಹುತೇಕ ಗೋಮಾಳಗಳು ಮಾಯವಾಗಿವೆ. ಇದೇ ಇಂದು ಜಾನುವಾರುಗಳು ಮೇವನ್ನ ಹುಡುಕಿಕೊಂಡು ಕಾಡು ಪ್ರವೇಶಿಸುವಂತೆ ಮಾಡಿದೆ. ಹಳ್ಳಿಗರು ತಮ್ಮ ಕಾಲ ಮೇಲೆ ಹೇಗೆ ತಾವೇ ಕೊಡಲಿಯೇಟು ಹಾಕಿಕೊಳ್ಳುತ್ತಾರೆ ಎನ್ನುವುದಕ್ಕೆ ಮುಕ್ಕಾಲು ಪಾಲು ಗ್ರಾಮಗಳ ಜನರು ಬಡವರು ಶ್ರೀಮಂತರು ಎನ್ನದೇ ಅವರು ಮೊದಲು ಕಣ್ಣು ಹಾಕುವುದು ಗೋಮಾಳದ ಜಾಗಕ್ಕೆ. ಬಡವರು ತಮಗೆ ಬದುಕುವ ಭೂಮಿ ಬೇಕು ಎಂದು ಗೋಮಾಳವನ್ನ ಒತ್ತುವರಿ ಮಾಡಿದ್ರೆ, ಶ್ರೀಮಂತರು ತಮ್ಮನ್ನ ಕೇಳುವವರು ಯಾರಿದ್ದಾರೆ, ಆ ಗೋಮಾಳದ ಜಮೀನು ನಮಗೆ ಬಂದರೆ ಇನ್ನಷ್ಟು ಶ್ರೀಮಂತವಾಗಬಹುದು ಎಂದು ಗೋಮಾಳದ ಜಮೀನನ್ನು ಆಕ್ರಮಿಸುತ್ತಾರೆ. ಗೋಮಾಳಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಹೈಕೋರ್ಟ್ ನೋಟಿಸ್. ಸರ್ಕಾರಿ ಗೋಮಾಳಗಳನ್ನ ಒತ್ತುವರಿ ಮಾಡಿಕೊಳ್ಳುತ್ತಿರುವ ದುಷ್ಟರು. ಗೋಮಾಳದ ಜಮೀನಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ನೋಟಿಸ್ ಅನ್ನ ಜಾರಿ ಮಾಡಿದ ಪ್ರಕರಣಗಳು ಇವೆ. ಬೆಂಗಳೂರು ಜಿಲ್ಲೆಯ ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಮಜರಾ ಹೊಸಹಳ್ಳಿ ಗ್ರಾಮಕ್ಕೆ ಸೇರಿದ ಗೋಮಾಳ ಜಮೀನು ಅನಧಿಕೃತವಾಗಿ ಒತ್ತುವರಿ ಮಾಡಲಾಗಿದ್ದನ್ನ ತೆರವುಗೊಳಿಸುವಂತೆ ಕೋರಿ ಸಲ್ಲಿಕೆಯಾಗಿದ್ದ ಅರ್ಜಿಯೊಂದರ ಸಂಬಂಧ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ 2024ರಲ್ಲಿ ನೋಟಿಸ್ ಒಂದನ್ನು ಜಾರಿ ಮಾಡಿತ್ತು. ಈ ಪ್ರಕರಣದಲ್ಲಿ ದೊಡ್ಡಬಳ್ಳಾಪುರ ನಿವಾಸಿ ರಾಮು ನೇರಳಗುತ್ತ ಮತ್ತು ಎಚ್ ಕಾಂತರಾಜು ಎನ್ನುವರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯೊಂದನ್ನು ಸಲ್ಲಿಸಿ ರಾಜ್ಯ ಸರ್ಕಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಪ ಆಯುಕ್ತರು, ದೊಡ್ಡಬಳ್ಳಾಪುರ ತಾಲೂಕು ಸಹಾಯಕ ಕಮಿಷನರ್, ತಹಶೀಲ್ದಾರ್ ಸೇರಿದಂತೆ ಎಲ್ಲಾ ಪ್ರತಿವಾದಿಗಳಿಗೆ ನೋಟಿಸ್ ಜಾರಿಗೊಳಿಸಿತ್ತು. ಈ ಪ್ರಕರಣದಲ್ಲಿ ದೊಡ್ಡಬಳ್ಳಾಪುರ ತಾಲೂಕಿನ ಮಜರಾ ಹೊಸಹಳ್ಳಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ ಸರ್ಕಾರಿ ಗೋಮಾಳ ಜಾಗವನ್ನ ಖಾಸಗಿ ವ್ಯಕ್ತಿಗಳು ಒತ್ತುವರಿ ಮಾಡಿಕೊಂಡಿದ್ದರು. ಇಲ್ಲಿ ನಾವು ಹೇಳಲು ಹೊರಟಿರುವುದು ಹೇಗೆ ಇಡೀ ರಾಜ್ಯದಲ್ಲಿ ಗೋಮಾಳಗಳು ಒತ್ತುವರಿಯಾಗುತ್ತಿವೆ ಎನ್ನುವುದಕ್ಕೆ ಕೇವಲ ಒಂದು ಉದಾಹರಣೆಯಷ್ಟೇ. ಇನ್ನು ಮಲೆನಾಡಿನ ಕೊಟ್ಟಿಗೆಹಾರದ ಉದಾಹರಣೆಯೊಂದನ್ನು ತೆಗೆದುಕೊಂಡರೆ, ಕೊಟ್ಟಿಗೆಹಾರದ ಸುತ್ತಮುತ್ತ 100 ಎಕರೆ ಗೋಮಾಳವಿದ್ದು ಹಲವು ಕಡೆ ಗೋಮಾಳಗಳು ಒತ್ತುವರಿಯಾಗಿದ್ದರೆ ಕೆಲವೆಡೆ ಗೋಮಾಳಗಳು ಹೋಗುವ ದಾರಿಗೆ ಅಡ್ಡಲಾಗಿ ಗೇಟ್ ನಿರ್ಮಿಸಲಾಗಿದೆ. ಅಧಿಕಾರಿಗಳು ಬ್ರಹ್ಮಾಂಡ ಭ್ರಷ್ಟಾಚಾರವೇ ಗೋಮಾಳ ನಾಶಕ್ಕೆ ಕಾರಣ. ನಮ್ಮ ಗೋಮಾಳ ಉಳಿಸಲು ಸುಪ್ರೀಂ ಕೋರ್ಟ್ ಆದೇಶ. ಇನ್ನೊಂದು ಕಡೆ ತೋಟದ ಮಾಲೀಕರು ತೋಟದ ಬೇಲಿಯಿಂದ ಹೊರಕ್ಕೂ ಸಹ ಕಳೆನಾಶಕ ಸಿಂಪಡಿಸಿದ್ದು ಅಲ್ಲಿಯೂ ಜಾನುವಾರುಗಳು ಹಸಿರು ಮೇವಿಲ್ಲದೆ ಒದ್ದಾಡುವಂತಾಗಿದೆ. ಹೀಗೆ ಭೂ ಮಾಲೀಕರು ಒಂದೆಡೆ ಗೋಮಾಳವನ್ನ ಒತ್ತುವರಿ ಮಾಡಿದ್ರೆ, ಇನ್ನೊಂದೆಡೆ ತೋಟದಿಂದ ಹೊರಕ್ಕೆ ರಸ್ತೆ ಪಕ್ಕದಲ್ಲಿರುವ ಸರ್ಕಾರಿ ಜಾಗಕ್ಕೂ ಕಳೆನಾಶಕವನ್ನ ಸಿಂಪಡಿಸುವುದು ಏಕೆ ಎನ್ನುವ ಪ್ರಶ್ನೆ ಉದ್ಭವಿಸುತ್ತದೆ. ಇವೆಲ್ಲವೂ ಅಧಿಕಾರಿಗಳಿಗೆ ಗೊತ್ತಿದ್ದರೂ ಅವರ ಕೈಗೆ ಸಿಗುವ ಪುಡಿಗಾಸು, ಲಂಚ, ಬ್ರಹ್ಮಾಂಡ ಭ್ರಷ್ಟಾಚಾರ ಗೋಮಾಳಗಳು ಖಾಸಗಿಯವರ ಪಾಲಾಗಲು ಕಾರಣ. ಈಗ ನಾವು ಕೊಡುತ್ತಿರುವ ಉದಾಹರಣೆ ದಶಕಗಳಷ್ಟು ಹಳೆಯ. ಕೊಟ್ಟಿಗೆಹಾರದ 2014ರ ಉದಾಹರಣೆಯನ್ನ ನೀಡುತ್ತಿರುವುದು ಯಾಕೆಂದ್ರೆ ಅಂದು ಆ ರೀತಿ ಇದ್ದ ಪರಿಸ್ಥಿತಿ ಸರ್ಕಾರದ ಗಮನಕ್ಕೆ ಬಂದು ಬಣಕಲ್ನ ರಾಜಸ್ವ ನಿರೀಕ್ಷಕ ಸರೇಂದ್ರ ಬಾಬು ಎನ್ನುವರು ಗೋಮಾಳ ಒತ್ತುವರಿ ಗಮನಕ್ಕೆ ಬಂದಿದ್ದು ಸದ್ಯದಲ್ಲೇ ಅದರ ಬಗ್ಗೆ ಕ್ರಮ ಕೈಗೊಳ್ಳಲಾಗುವುದು. ಗೋಮಾಳಕ್ಕೆ ಹೋಗುವ ದಾರಿಯನ್ನ ಯಾರೇ ಆಗಲಿ ಮುಚ್ಚಿದರೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶದಂತೆ ಒತ್ತುವರಿಯನ್ನ ಹಂತ ಹಂತವಾಗಿ ತೆರವುಗೊಳಿಸಲಾಗುವುದು ಎಂದಿದ್ರು. ಆದ್ರೆ ಅಂದಿಗೂ ಇಂದಿಗೂ ಪರಿಸ್ಥಿತಿ ಮಾತ್ರ ಒಂದು ಸ್ವಲ್ಪವೂ ಬದಲಾಗಿಲ್ಲ. ನಮ್ಮ ಗೋಮಾಳ ಉಳಿಸಲು ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಬೇಕೆಂದ್ರೆ ಇದು ಎಷ್ಟು ನಾಚಿಕೆಗೇಡಿನ ಸಂಗತಿ ಎನ್ನುವುದು ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ಸೇರಿದಂತೆ ಎಲ್ಲಾ ಸಚಿವರು, ಅಧಿಕಾರಿಗಳು ಅರ್ಥ ಮಾಡಿಕೊಳ್ಳಬೇಕು. ಸ್ಪೆಷಲ್ ಡೆಸ್ಕ್ ನಿಂದ ಓಂ ಪ್ರಕಾಶ್ ನಾಯಕ್, ಫ್ರೀಡಂ ಟಿವಿ. ಜಾನುವಾರುಗಳು ಮಾತು ಬರಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಊಟ ಮಾಡುವಂತಹ ಹಕ್ಕನ್ನೇ ಇಲ್ಲಿ ಕಳೆದುಕೊಳ್ತಾ ಇದ್ದಾವೆ. ನಾವು ಹೀಗೆ ಹೇಳೋಕ್ಕೆ ಕಾರಣ ಕೂಡ ಇದೆ. ಯಾಕೆಂದರೆ ಒಂದು ಕಡೆ ಜಾನುವಾರುಗಳು ಮೇಯಲು ಇರುವಂತಹ ಗೋಮಾಳಗಳನ್ನು ಜನರು ಯಾವುದೇ ಯೋಚನೆ ಇಲ್ಲದೆ ಒತ್ತುವರಿ ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಅರಣ್ಯ ಸಚಿವ ಅವರು ಹೇಳ್ತಾರೆ ಜಾನುವಾರುಗಳನ್ನು ಕಾಡಿಗೆ ಬಿಡಬಾರ್ದು ಅಂತ ಹೇಳ್ತಾ ಇರೋದು ಕೂಡ ಇಲ್ಲಿ ಕಾರಣ ಆಗ್ತಾ ಇದೆ. ಸರ್ಕಾರ ಈ ಬಗ್ಗೆ ಗಮನ ಹರಿಸದೇ ಇದ್ದರೆ ಗೋವುಗಳಿಗೆ ಇಲ್ಲಿ ಉಪವಾಸವೇ ಗತಿ. ಇದಾಗಿತ್ತು ಇಂದಿನ ಅರಣ್ಯಕ್ಕೆ ದನಕರು ನೋ ಎಂಟ್ರಿ ಕಾರ್ಯಕ್ರಮ. ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.